ಮುಚ್ಚೆ ಬಾಯಿ. ಇನ್ನೊಂದು ಮಾತಾಡಿದ್ರು ಕೂಡ ಮನೇಲಿ ನಡೆಯೋ ಹೋಮದಲ್ಲಿ ಪೂರ್ಣಾಹುತಿ ನಿನ್ನೆ ಕೊಡ್ಬೇಕಾಗುತ್ತೆ. ಈಗ ಯಾಕೆ ಹೋಮ ಮಾಡ್ತಿದ್ದಾರೆ? ನೀವಿಬ್ರು ಸುಖ ಸಂತೋಷದಿಂದ ಅಷ್ಟೈಶ್ವರ್ಯದಿಂದ ಕೂಡಿರ್ಲಿ ಅಂತ ಪೂಜೆ ಮಾಡಿಸ್ತಾ ಇದ್ದೀನಿ. ಅದೇ ನಿಜ ಆಗತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ನೋಡಿದ್ಯಾಮ ಇವರಿಬ್ರಿಗೆ ಎಷ್ಟು ದುರಾಂಕಾರ ಅಂತ. ಮಾಡ್ದೋರ್ ಪಾಪ ಆಡ್ದೋರ್ ಬಾಯಲ್ಲಿ ಅನ್ನೋ ಹಾಗೆ ಇಂಥ ಬಿಂಕ ಬಿಗುಮಾನಗ್ ಏನ್ ಕಮ್ಮಿ ಇಲ್ಲ. ಇನ್ನೇನ್ ಆಯಸ್ ಮುಗ್ದೋಗುತ್ತಲ್ಲ, ಅದಕ್ಕೆ ಬುಸ್ ಕೊಡ್ತಾ ಇದಾರೆ ಅನ್ಸುತ್ತೆ. ನಾನು ಬುಸ್ಗುಟ್ಟಿದ್ರೆ ನೀವ್ಯಾರು ಇರೋದಿಲ್ಲ. ನೀನೇನೋ ಹಾವು ಅನ್ನೋ ಥರ ನಾನೇನ್ ಭಯ ಪಡ್ಕೊಂಡ್ಬಿಡ್ಬೇಕಾ? ಸಾಯೋರ ಹತ್ರ ನಮ್ಗೇನ್ ಮಾತೆ. ಬರ್ರಿಕಾ ಬಾರೆ. ದೊಡ್ಡ ಮೋಸಗಾರರಮ್ಮ ಇವರು. ನಡಿಯೇ. ಅವ್ರಷ್ಟೊಂದೆಲ್ಲ ಮಾತಾಡ್ತಿದ್ರು, ನಿನಗೆ ಯಾಕಮ್ಮ ಕೋಪನೇ ಬರ್ತಿಲ್ಲ? ಸುಮ್ನೆ ಇವರು ಬಲಿ ಆಗ್ಬಿಡ್ತಾರೆ ಅಂತ ತಡ್ಕೊಂಡಿದೀನಮ್ಮ. ಏನಮ್ಮ? ಅದೇ ಅವರ ವಿಷಪೂರಿತ ಯೋಚನೆಗೆ ಅವರೇ ಬಲಿ ಆಗ್ಬಿಡ್ತಾರೆ ಅಂತಂದೆ. ಹೋಮ ಮುಗಿತಿದ್ದ ಹಾಗೆ ಪೂರ್ಣಾಹುತಿಗೋಸ್ಕರ ಈ ಮೂಟೆನ ಬೆಂಕಿಗೆ ಹಾಕಿ ದೀರ್ಘದಂಡ ಹಾಕ್ತಾರೆ. ಮನಸ್ಸಲ್ಲಿ ದೇವ್ರನ್ನ ಆರಾಧಿಸಿ ಹೊರಗಡೆ ಏನೂ ಗೊತ್ತಿಲ್ದಿರೋರ್ ತರ ನಾಟಕ ಮಾಡಿ ಹೇಗೋ ಕಷ್ಟಪಟ್ಟು ನಾನೇ ನನ್ನ ಕೈಯಾರೆ ಇದನ್ನ ತಯಾರು ಮಾಡಿದ್ದೀನಿ. ಗುರುಗಳೇ, ನೀವಿದನ್ನ ಮುಟ್ಟಿದಾಗ ನೀವು ಆ ಶಿವನ್ ಪದ ಸೇರೋದು ಖಚಿತ. ಇವತ್ತೇ ನಾನು ನಾಗಮಣಿನ ತಗೊಂಡು ಹೋಗೋದು ಖಂಡಿತ. ಪುಣ್ಯ ಹೇಳಿದ್ದು ನಿಜಾನೇ. ಹೇಗಾದ್ರೂ ಸರಿ ದೇವರ ಮನೇಲಿಟ್ಟಿರೋ ನಾಗಮಣಿನ ತಗೊಂಡ್ಮೇಲೇನೆ ಇಲ್ಲಿಂದ ಹೊರಡಬೇಕು.